ದಾವಣಗೆರೆಯವ್ರು ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾಯ್ ಮಾಡಿ. ಇದೆ ಚಿಕನ್ ಮೋಮೋಸು. ಇದು ಸಿಗೋದು ಹೊಯ್ಸಳ ಸರ್ಕಲ್ ಹತ್ರ. ನಮ್ಮ ಧನ್ಯ ಅವರು ಟೇಸ್ಟ್ ಮಾಡಿದ್ರು. ಹೇಗಿದೆ ಅಮ್ಮ ಟೇಸ್ಟು? ಸೂಪರ್ ಆಗಿದೆ. ಫುಲ್ ಕುರುಮ್ ಎಲ್ಲ ಇದೆ. ಸೂಪರ್ ಆಗಿದೆ. ನಂಗಂತೂ ಇದು ಜಾಸ್ತಿ ಇಷ್ಟ ಆಯ್ತು. ನಾನು ಫಸ್ಟ್ ತಗೊಂಡೆ ಅಲ್ವಾ, ಅದಕ್ಕಿಂತ ಇದೇ ಚೆನ್ನಾಗಿರೋದು. ಏನು ಬೇಸಿಗೆಗಾಲದಲ್ಲಿ ಇವಾಗ ಶೇಪ್ ಚೇಂಜ್ ಆಗಿದೆ ಅಲ್ಲ, ಅದೇನು? ಇಲ್ಲಿ ಯಾವಾಗ್ಲೂ ನಾವು ಬಂದ್ರೆ ಅರ್ಧ ಲೀಟರ್ ಎಣ್ಣೆನ ಕೊಡ್ತೀವಿ. ಸೊ ಏನಕ್ಕಂತಂದ್ರೆ ಇದು ನಮ್ಗೆ ಇರೋ ಒಂದು ನಂಬಿಕೆ ಅಷ್ಟೇ ಅಲ್ವಾ ಅಮ್ಮ? ಹೌದು. ಸೊ ಇನ್ನೊಂದು ತೋರಿಸ್ಬೇಕು ನಾನು. ಗೈಸ್, ಈ ಫ್ಲವರ್ ನ ಯಾರ್ಯಾರು ನೋಡಿರ್ತೀರಾ ನೋಡಿ. ಇದು ಲಿಂಗ. ಇದನ್ನ ನಾವು ಸುತ್ತಕೊಂಡು ಬಂದಿರೋ ತರ ನೋಡಿ, ಕಾಪಾಡ್ತಿರೋ ತರ. ನಾನು ಫಸ್ಟ್ ಚೂಸ್ ಮಾಡಿದೆ ಈ ಸ್ಯಾರಿನ. ಚೆನ್ನಾಗಿದೆ, ಇದು ಬೇಕು ನಂಗೆ. ಬರೀ ಇದಾಯ್ತು ಯಪ್ಪ. ಸ್ಯಾರಿ ಹಾಕೊಂಡ್ರೆ ಇಷ್ಟ, ಬಟ್ ಸೆಲೆಕ್ಷನ್ ತುಂಬಾ ಕಷ್ಟ. ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನೆಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ನಮ್ಮ ಮನೇಲಿ ವಾರದ ದಿನ, ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಆಯ್ತು. ಸೊ ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ. ಮುನ್ನು ಏನ್ ಮಾಡ್ತಿದ್ದಾರೆ? ಮುನ್ನು ನೋಡಿ ಗೈಸ್, ಏನ್ ಮಾಡ್ತಿದ್ದೀರಾ ಮುನ್ನು? ಗೈಸ್, ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅಮ್ಮ ಅಪ್ಪ ಇಬ್ರು. ಅಂದ್ರೆ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಸೊ ಧರ್ಮಸ್ಥಳದಿಂದ ಪ್ರಸಾದ ತಗೊಂಡ್ ಬಂದಿದ್ದಾರೆ. ನೀವು ತಿಂದ್ರಮ್ಮ? ಹಾ, ನಾನ್ ತಿಂದೆ. ನಮ್ ಧನ್ಯ ಅವ್ರು ತಿಂದಿಲ್ಲ ಅನ್ಸುತ್ತೆ. ತಿಂದಿರಾ? ತಗೊಂಬೇಕು ತಾನೆ, ಸ್ನಾನ ಮಾಡಿದೀರಾ? ಈಗ ತಾನೆ ಮನೆ ಪೂಜೆ ಮಾಡಿದ್ವಿ. ಇವತ್ತು ನಮ್ಮ ಮನೇಲಿ ವಾರದ ದಿನ. ತಿನ್ನಿ ಎಲ್ಲ ತಗೊಳ್ಳಿ ಸ್ವಲ್ಪ. ಕರೆಕ್ಟ್ ಆಗಿ ತಿಂದ್ರಾ? ನಿಮ್ಗೆ ಪ್ರಸಾದ ಇಷ್ಟ ಅಲ್ವಾ? ಹಾ, ತಿಂದೆ, ನಾನು ಆಗ್ಲೇ ತಿಂದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸಣ್ಣವ್ರು ನೋಡಿ ಯಾವ ತರ ರೆಡಿ ಆಗಿದ್ದಾರೆ ಟೆಂಪಲ್ಗೆ. ಇಲ್ಲ ಏನಿಲ್ಲ, ಸ್ನಾನ ಮಾಡಿ ಹಂಗೆ ಸಿಂಪಲ್ ಆಗಿ. ಇದು ಸಣ್ಣವರ ಔಟ್ಫಿಟ್ ಇವತ್ತಿನ ನಮ್ಮ ಧನ್ಯ ಅವ್ರದ್ದು. ಧನ್ಯ ಅವರೇ, ಎಷ್ಟೋ ಜನ ನಿಮ್ಮ ಸಬ್ಸ್ಕ್ರೈಬರ್ಸು, ಅಂದ್ರೆ ನಿಮ್ನ ಇಷ್ಟಪಡೋರು ತುಂಬಾ ಜನ ನೋಡ್ತಿರ್ತಾರೆ, ಮತ್ತೆ ತುಂಬಾ ಬೇಜಾರಲ್ಲಿ ಕೂಡ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಒಂದು ಗುಡ್ ಸ್ಪೀಚ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಇವಾಗ ಅವ್ರು ಬೇಜಾರಲ್ಲಿ ಇದ್ದಾರೆ. ಸಡನ್ ಹೇಳಿದ್ರೆ ನಾನು ಯಾವ ತರ ಅಂದುಕೊಡ್ಲಿ? ಪರವಾಗಿಲ್ಲ ನೋಡು, ಕೊಡ್ತೀನಿ. ಅವರಿಗೆ ನನ್ನಿಂದ ಬೇಜಾರಾಗಬಾರ್ದಿನ್ನು, ನಾನು ಈ ತರ ಕೊಟ್ಟಿದ್ದೀನಿ ಅಂತ ಹೇಳಿ. ಇದು ಇವತ್ತು ನಿಮಗೆ ಬೇಜಾರಾಗಿರ್ಬೋದು, ಅದೇ ಸ್ವಲ್ಪ ಟೈಮ್ ಆದ್ಮೇಲೆ ಅದಕ್ಕಿಂತ ಡಬಲ್ ಖುಷಿ ಸಿಗ್ಬೋದು. ಅದಕ್ಕೋಸ್ಕರ ಬೇಜಾರು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಬೇಡಿ. ಇವತ್ತಲ್ಲ ನಾಳೆ ಅನ್ನೋದು ಖುಷಿ ಸಿಕ್ಕೇ ಸಿಗುತ್ತೆ. ಯಾಕೆ ಬೇಕು ಬೇಜಾರ? ಅಂದ್ರೆ ಅರ್ಥ ಆಯ್ತಾ ಅವ್ರು ಹೇಳಿದ್ ಏನಂತ ಅಂದ್ರೆ, ಇವತ್ತು ಒಂದಿನ ನೀವು ಬೇಜಾರಲ್ಲಿ ಇದ್ದೀರಾ, ಮುಂದೆ ಒಂದಿನ ನಿಮ್ಗೆ ಖುಷಿ ಸಿಕ್ಕೇ ಸಿಗುತ್ತೆ. ಆ ಖುಷಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಣ್ಣವ್ರನ್ನ ಕೇಳೋಣ. ಸನ್ಮಾ, ಇವಾಗ ಎಷ್ಟೋ ಜನ ವ್ಯೂವರ್ಸ್ ಇರ್ತಾರಲ್ವಾ, ಸೊ ಅವರು ಬೇಜಾರಲ್ಲಿ ಇರ್ತಾರೆ, ಬೇಜಾರಲ್ಲಿ ನಮ್ಮ ವ್ಲಾಗ್ನ ನೋಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ಅವ್ರಿಗೇನಾದ್ರೂ ಒಂದು ನಿಮ್ಮ ಕಡೆಯಿಂದ ಒಂದೇನಾದ್ರೂ ಖುಷಿ ಸಿಗ್ಬೋದಾ? ಅಂದ್ರೆ ಏನ್ ಗೊತ್ತಾ, ಇವಾಗ ಬೇಜಾರು ಅಂತ ಇದೆ ಅಲ್ವಾ, ಸೊ ಅದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ಇವಾಗ ನೀವು ನಿಮ್ಮ ಮೆಂಟಲಿ ಸ್ಟೆಬಿಲಿಟಿ ಇದ್ದೀರಾ, ಹಾಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇದ್ದೀರಾ. ಹಾಗಿದ್ರೆ ಏನ್ ಮಾಡ್ಬೇಕಂತಂದ್ರೆ, ಯಾರೋ ಒಬ್ರು ಬೇಜಾರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ರೆ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ನಮ್ಮ ಗೋಲ್ ಏನಿದೆ, ನಮ್ದು ಡ್ರೀಮ್ ಏನಿದೆ, ನಾವು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಹಾಗಂತ ಇನ್ನೊಬ್ರು ಏನೋ ಹೇಳ್ತಿದ್ದಾರೆ, ಇನ್ನೊಬ್ರು ಬೇಜಾರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡ್ನ ಆ ಸೈಡ್ ತಗೊಂಡು ಹೋಗ್ಬಾರ್ದು. ಎಷ್ಟೋ ಬೇಜಾರಾಗುತ್ತೆ, ಎಷ್ಟೋ ಅಡೆತಡೆಗಳೆಲ್ಲ ಬರುತ್ತೆ. ಹಾಗಂತ ಅದರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಾವು ನಮ್ಮ ಡ್ರೀಮ್ ಅಚೀವ್ಮೆಂಟ್ ಕಡೆಗೆ ಫೋಕಸ್ ಮಾಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದರಿಂದ ಆಲ್ಮೋಸ್ಟ್ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದೀವಿ ಗೈಸ್. ಏನಕ್ಕಂದ್ರೆ ನಮ್ಮ ಡೈಲಿ ವ್ಲಾಗ್ನ ದಿನ ವಾಚ್ ಮಾಡೋ ಪ್ರತಿಯೊಬ್ಬೊಬ್ರಿಗೂ ಕೂಡ ಇವಾಗ ಇವರಿಬ್ರು ನಿಮ್ಗೆ ಹೇಳಿದ್ದು, ಅಂದ್ರೆ ಅವ್ರಿಗೆ ಅನ್ಸಿರೋದನ್ನ ಅವ್ರು ಹೇಳಿದ್ದಾರೆ. ಅದನ್ನ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಬೇಜಾರಾಗಿರ್ಬೇಡಿ ಯಾರು, ದಿನಗಳು ಇರೋದೇ ಕಮ್ಮಿ. ಸೊ ಆದಷ್ಟು ಬೇಗ ನೀವು ದಿನಗಳನ್ನ ಕಳಿದೆ ಎಂಜಾಯ್ ಮಾಡಿ, ಇರೋ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಿದೀವಿ. ಇವತ್ತಿನ ದಿನನ ಹೇಗಿರುತ್ತೆ ನೋಡೋಣ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವಾಗ ನಾವು ಮರಿಯಪ್ಪನ ಪಾಳಿ ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಯಾವಾಗ್ಲೂ ನಾವು ಬಂದ್ರೆ ಅರ್ಧ ಲೀಟರ್ ಎಣ್ಣೆನ ಕೊಡ್ತೀವಿ. ಸೊ ಏನಕ್ಕಂತಂದ್ರೆ ಇದು ನಮ್ಗೆ ಇರೋ ಒಂದು ನಂಬಿಕೆ ಅಷ್ಟೇ ಅಲ್ವಾ ಅಮ್ಮ? ಸನುಮ, ನಾವು ಕೊಡೋ ಅರ್ಧ ಲೀಟರ್ ಎಣ್ಣೆಯಿಂದ ಅಂದ್ರೆ ದೀಪ ಹಚ್ತಾರಲ್ವಾ, ಎಷ್ಟೋ ಒಂದಿನ ದೀಪ ಹಚ್ಬೋದು, ದೇವರಿಗೆ ಬೆಳಗ್ಬೋದಲ್ವಾ. ನಾವು ಅಂದ್ರೆ ಇಲ್ಲಿ ವಾರ ದಿನ ಬರ್ತೀವಲ್ವಾ ಗೈಸ್, ಅವಾಗ ಕೊಟ್ಟೇ ಕೊಡ್ತೀವಿ ಎಣ್ಣೆ ಅಲ್ವಾ ಮುನು? ಹೌದು ಗೈಸ್. ನೋಡಿ ಇದೇ ದೇವಸ್ಥಾನ ಗೈಸ್. ಒಳಗಡೆ ಶೂಟ್ ಮಾಡಬಾರ್ದು ಅಂತೇಳಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸನುಮ, ದೇವ್ರ ದರ್ಶನ ಆಯ್ತು, ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತಲ್ಲ, ಅದೇ ಖುಷಿ ಆಯ್ತು. ಸೊ ನಿಮ್ಗೂ ಕೂಡ ಅಷ್ಟೇ ದೇವ್ರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋಣ ಅಲ್ವಾ. ಸೊ ಇನ್ನೊಂದು ತೋರಿಸ್ಬೇಕು ನಾನು. ಏನು? ಲಿಂಗದ ಹೂವ ಗೈಸ್. ಈ ಫ್ಲವರ್ ನ ಯಾರ್ಯಾರು ನೋಡಿರ್ತೀರಾ ನೋಡಿ. ಇದ್ರಲ್ಲೊಂದು ಇದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, ಇದು ಲಿಂಗ. ಇದನ್ನ ಇದು ಹಾವು ಸುತ್ತಕೊಂಡು ಬಂದಿರೋ ತರ ನೋಡಿ, ಕಾಪಾಡ್ತಿರೋ ತರ. ಮಿಡಲ್ ಅಲ್ಲಿ ನಿಮ್ಗೆ ಲಿಂಗ ಕಾಣಿಸುತ್ತೆ ನೋಡಿ ಗೈಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ. ಮುನ್ನೂರ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದು ಈ ಹೂನ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲೆಲ್ಲ ಸಿಗುತ್ತೆ ಜಾಸ್ತಿ.
ಹೌದಾ? ಹಾ. ಬಟ್ ಒಂಥರ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ ಮನು. ಅದ್ರೊಳಗೆ ಲಿಂಗ ಇರೋದು, ಅದನ್ನ ಹಾವು ಕಾಪಾಡ್ತಿರೋದು ಚೆನ್ನಾಗಿದೆ. ನೀವು ನೋಡಿದ್ರಾಮ? ನೋಡಿದೆ, ನಾನು ಫಸ್ಟ್ ಟೈಮ್ ನೋಡಿದ್ದದನ್ನ. ಚೆನ್ನಾಗಿದ್ಯಾ ಗೈಸ್? ಲಿಂಗದ ಹೂವು ನಿಮಗೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಹೂವನ ನಾವು ನೋಡಿದ್ದೀವಿ ಅಂತ. ಬಟ್ ನಮ್ಮ ಕಡೆ ಲಿಂಗದ ಹೂವು ಅಂತ ಹೇಳ್ತಾರೆ, ನಿಮ್ಮ ಸೈಡ್ ಏನಂತಾರೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ದಾವಣಗೆರೆ ಬೆಣ್ಣೆ ದೋಸೆನ ಇವತ್ತು ಧನ್ಯ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಮತ್ತೆ ತಿಂದಿದ್ದೀರಾ ದೋಸೆ ಇದು? ಒಂದ್ಸಲ ತಿಂದಿದೆ. ಒಂದ್ಸಲ ತಿಂದಿದ್ದೀರಾ? ಸನಮ ನಿಮಗೆ? ನಂಗೆ ಇಷ್ಟ, ಇಷ್ಟನಾ? ಜಾಸ್ತಿ ತಿಂದಿದ್ದೀನಿ ಇಲ್ಲೇ. ಗೈಸ್ ನನ್ನ ಫೇವ್ರೇಟು. ಸೊ ಅದನ್ನು ಇವರಿಬ್ಬರಿಗೂ ಕೂಡ ತಿನ್ಸಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಕೊಡಿಸಿದ್ದೀನಿ. ನನಗಿಷ್ಟ. ದಾವಣಗೆರೆ ಅವ್ರು ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾಯ್ ಮಾಡಿ. ಹಾಯ್, ನಾನು ತಿಂತಿದ್ದೇನೆ ಆಯ್ತಾ. ದಾವಣಗೆರೆ ಬೆಣ್ಣೆ ದೋಸೆನ ನಾನು ತಿಂತಿದ್ದೇನೆ. ಹೌದಾ? ಯಾಕೆ? ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ. 3 ಜನ ಇರೋದು, 4 ಪ್ಲೇಟ್ ಆರ್ಡ್ರ್ ಮಾಡಿದ್ದೀವಿ ಅಂತ ನೋಡಬೇಡಿ. ಸೊ 3 ಜನ ಸೇರಿ 4 ಪ್ಲೇಟ್ನ ತಿಂತೀವಿ. ಹೌದು. ಎಷ್ಟೋ ಜನಕ್ಕೆ ಡೌಟ್ ಇತ್ತು ಗೈಸ್, ಅದನ್ನ ಕ್ಲಿಯರ್ ಮಾಡ್ಬಿಡೋಣ ಇವತ್ತು. ಧನ್ಯವಾದ ಬನ್ನಿ ಇಲ್ಲಿ. ಅಂದ್ರೆ ಎಲ್ಲರೂ ಕೇಳ್ತಾ ಇದ್ರು ನೀವೇನ್ ಕ್ವಾಲಿಫಿಕೇಶನ್ ಮಾಡಿರೋದು ಅಂತ. ಹೇಳಿ, ನೀವೇನ್ ಕ್ವಾಲಿಫಿಕೇಶನ್ ಮಾಡಿದೀರಾ? BCom ಮಾಡಿ ನೆಕ್ಸ್ಟ್ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೀನಿ, DCA. ಹೌದು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಗೈಸ್ ಕಂಪ್ಯೂಟರ್ ಕ್ಲಾಸ್ ಮಾಡಿದ್ದಾರೆ, ಮತ್ತೆ BCom ಕಂಪ್ಲೀಟ್ ಮಾಡಿದ್ದಾರೆ. ನಾನು ಅಷ್ಟೇ BCom ಕಂಪ್ಲೀಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗೈಸ್. ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ, ವ್ಲಾಗ್ ಅಪ್ಲೋಡ್ ಮಾಡಬೇಕು, ಮತ್ತೆ ವ್ಲಾಗ್ ಎಡಿಟಿಂಗ್ ಮಾಡಬೇಕು. ಅದನ್ನ ಮುಗಿಸ್ಕೊಂಡು ಆಮೇಲೆ ಇದು ಮಾಡ್ತೀವಿ. ಏನ್ ವೇಟ್ ಮಾಡ್ತಿದ್ದೀರಾ? ಇನ್ನೊಂದು ವಿಷಯ ಹೇಳ್ಬೇಕು. ಏನು? ಬೇಗ ಬನ್ನಿ. ಏನಾಯ್ತು? ಹೇಳ್ಕೊಳ್ಳೋಕೇನಾಯ್ತಿಲ್ಲ, ಬನ್ನಿ. ಇವತ್ತು ಪೂಜೆ ಮಾಡಿದ್ದಲ್ವಾ, ಇಲ್ಲಿ ನೋಡಿ. ಇವತ್ತು ಹೂ ಕೊಟ್ಟವ್ರೆ. ಮೊನ್ನೆನೂ ನಾನು ಎಲ್ಲಿ? ಇಲ್ಲಿ ಇದಿಲ್ಲಿತ್ತು, ಹಾ. ಅದ್ರ ಮೇಲೆ ಇದು ತುಳಸಿ ಇಟ್ಟಿದ್ದೆ. ತುಳಸಿ ಬಿದ್ದಿಲ್ಲ, ಹೂವ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಅಷ್ಟೇ. ರಾಯರು ಯಾವಾಗ್ಲೂ ನಾನು ಕೇಳ್ಕೊಂಡಿದ್ದೀನಿ ಗಾಯ್ಸ್. ಮತ್ತೆ ನಾನು ಆ ಕಡೆ ಈ ಕಡೆ ಬರ್ಬೇಕಾದ್ರೆ ನಾನು ನೋಡಿರ್ತೀನಿ, ನೀವು ಅಲ್ಲಿ ಹೂ ಕೊಟ್ಟಿರ್ಬೇಕು ನಂಗೆ, ನಾನು ಹೇಳಿದ್ದು ಆದ್ರೆ ಅಂತ. ನೋಡಿದ್ರೆ ಇವತ್ತು ಹೂ ಕೊಟ್ಟಾರೆ ಅವರು. ನಿಜವಾಗ್ಲೂ ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ರಾಯರಿದ್ದಾರೆ ಅಲ್ವಾ? ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮೊನ್ನೆ ಕೂಡ ಅಷ್ಟೇ ಪೂಜೆ ಮಾಡಿದ ತಕ್ಷಣ ಹೂ ಕೊಟ್ರು, ಇವತ್ತು ಕೂಡ ಅಷ್ಟೇ. ಯಾವಾಗ್ಲೂ ಕೇಳ್ದಾಗ ಕೊಡ್ತಾರಾ? ನಿಜವಾಗ್ಲೂ ಕೊಡ್ತಾರೆ. ನೀವು ನಂಬ್ತಿರೋ ಗೈಸ್ ನಂಗೂ ಅಷ್ಟೇ. ಅಂದ್ರೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಬಟ್ ಈ ತರ ಎಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ಅಲ್ವಾಮ್ಮ? ನಿಜವಾಗ್ಲೂ ನಾನು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೋಡಿ ಇಟ್ಕೋತೀನಿ ಹೂನ. ಅದೇ ಹೂನ ಹಾಕೋತೀರ ಈಗ? ನಾನು ಅನ್ಕೊಂಡಿದ್ದೆ ಅದ್ರ ಮೇಲೆ ಇಟ್ಟಿದ್ದು ತುಳಸಿ ಬಿದ್ದಿಲ್ಲ, ಅದ್ರ ಕೆಳಗೆ ಇದ್ದಿದ್ದು ಬಿದ್ದಿದೆ. ಅಂದ್ರೆ ತುಳಸಿ ಎಲ್ಲ ಸಿಕ್ಕಾಕೊಂಡ್ ಬಿಟ್ಟಿದೆ. ಸರಿ, ಇವಾಗ ಎಡಿಟ್ ಮಾಡ್ತೀನಿ. ಸ್ವಲ್ಪ ಮನೇಲಿ ಏನಾದ್ರು ಕೆಲಸ ಇದ್ರೆ ನೀವು ಮಾಡಿ, ಓಕೆನಾ? ಓಕೆ. ಸಣ್ಣ ಅವರಿಗೆ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ ಗೈಸ್. ಅದಕ್ಕೋಸ್ಕರ ಸಣ್ಣ ಅವ್ರು ನೋಡಿ ರೆಡಿ ಆಗಿದ್ದಾರೆ. ಧನ್ಯವ್ರೆ ಬನ್ನಿ ಇಲ್ಲಿ. ಅವ್ರು ಇನ್ನೂ ಡ್ರೆಸ್ನ ಫಿಟ್ ಮಾಡಿಸ್ಕೊಂಡಿಲ್ಲ, ಅರ್ಜೆಂಟ್ ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿ ಇವಾಗ ಹಂಗೆ ರೆಡಿ ಆದ್ರು ಅಷ್ಟೇ. ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ. ಬನ್ನಿ, ಅಲ್ಲಿ ಡ್ರೆಸ್ ಕಲೆಕ್ಷನ್ಸ್ಗಳು ಯಾವ ತರ ಇರುತ್ತೆ, ಅಲ್ಲಿ ನೀವು ತಗೊಂಡ್ರೆ ಕಮ್ಮಿ ರೇಟಿಗೆ ಸಿಗುತ್ತಾ, ಏನೇನು ಆಫರ್ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಸಣ್ಣ ಅವರು ಏನ್ ಬೈ ಮಾಡ್ತಾರೆ ಅನ್ನೋದು ಕೂಡ ನೋಡೋಣ ಬನ್ನಿ. ನಿಮ್ಗೆ ಇದು ಶಮಾಮ್ ಇಷ್ಟ ಅಲ್ವಾ? ಹಮಾಮ ಅದು. ಓ, ಚಿಕ್ಕು ಜ್ಯೂಸಾ? ಸರಿ ಆಯ್ತು. ಸಪೋಟ. ಚಿಕ್ಕು ಜ್ಯೂಸ್ ಅಂದ್ರೆ ಇದು ಚಿಕ್ಕು ಮಿಲ್ಕ್ ಶೇಕ್ ತಗೊಂಡು ಬರ್ಬೇಕು. ಖಾಲಿ ಚಿಕ್ಕು ಅಲ್ಲ, ಅದು ಕೊಳತದೆಲ್ಲ ಹಾಕಿರ್ತಾರೆ ಅದಕ್ಕೆ. ಚಿಕ್ಕು ಮಿಲ್ಕ್ ಶೇಕ್ ಬೇಕಂತೆ, ಬನ್ನಿ ತಗೊಂಡ್ ಬರೋಣ. ಬರ್ತಾ ಸನ್ಮಾ ಹೆಲ್ಮೆಟ್ ಅಲ್ಲಿ ಎತ್ಕೊಳ್ಳಿ, ಹೊರಡೋಣ. ಸರಿ. ಏನಿದು ಒಳಗಡೆ ಖರ್ಚೀಫ್ ಎಲ್ಲ ಹಾಕೋತಾ ಇದೀರಾ? ಮೊಟ್ಟೆ ಇಡ್ತೀರಾ ಕುತ್ಕೊಂಡು? ಇಲ್ಲ, ಅದು ಬೆವರುತ್ತಲ್ಲ ಅದಕ್ಕೋಸ್ಕರ ಆಗ್ತಾ ಇದಾರೆ ಗಾಯಿ. ಹೋಗುವಾಗ ಹೆಂಗ್ ನಗ್ನಗುತ್ತಾ ಕಳ್ಸ್ಕೊಡ್ತೀರಾ ನೋಡಿ. ನಾನು ಸುಮ್ನೆ ನಕ್ಕಿದ, ಅವಳು ಏನೋ ಕಾಮಿಡಿ ಮಾಡಿದ್ಲಲ್ಲ ಅದಕ್ಕೆ ನಕ್ಕಿದೆ. ಸರಿ ಆಯ್ತು, ಫೇಸ್ ಪ್ಯಾಕ್ ಹಾಕೊಂಡು ಆರಾಮಾಗಿ ಮಲಗಿರಪ್ಪ. ರಾಣಿ ರಾಣಿ ಸುಖ ಪುರುಷಿ. ಅಕ್ಕ ನಾನು ಕಪ್ಪಾಗ್ತೀನಿ, ಒಂದು ಜಾಕೆಟ್ ತಗೊಂಡ್ ಬಾ. ಹೇಯ್ ಬೇಡಮ್ಮ ಜಾಕೆಟ್, ಫುಲ್ಲು ಸೆಕೆ ಬೆವ್ತೋಗ್ತೀರಾ ಆಮೇಲೆ. ಬೆವ್ತೋದ್ರೂ ಪರವಾಗಿಲ್ಲ, ಕೈ ಎಲ್ಲ ಕಪ್ಪಾದ್ರೆ ಭಯ. ಕೈ ಕಪ್ಪಾಗುತ್ತಂತೆ. ಫುಲ್ಲು ಪ್ಯಾಕ್ ಆಗಿದ್ದೀರಾ? ಎಲ್ಲಿ? ನಡೀರಿ ಸಾಕು. ಹೆಲ್ಮೆಟ್ ತಗೊಂಡ್ ಹಾಕ್ಬಿಡ್ತೀನಿ, ನಡೀರಿ. ನಂಗೆ ಕೊಡ್ತೀರಾ ಹೆಲ್ಮೆಟ್? ತಗೊಳ್ಳಿ ಆಯ್ತು. ಕೆಳಗಡೆವರೆಗೂ ಅಷ್ಟೇ, ಆಮೇಲೆ ನಾನು ಹಾಕೋತೀನಿ. ಹುಷಾರಾಯ್ತಾ? ಸರಿ ಬೈ. ಗೈಸ್ ಫೈನಲಿ ನಾನು ಎಲ್ಲಿಂದ ಸ್ಯಾರಿ ತಗೋತೀನಿ ಆ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಸೊ ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ನೀವು ಎಲ್ಲಿಂದ ಸ್ಯಾರಿ ತಗೋತೀರಾ ಅಂತ. ಬನ್ನಿ ಇವಾಗ ಅದೇ ಶಾಪ್ ಒಳಗಡೆ ಎಂಟ್ರಿ ಕೊಡ್ತೀನಿ, ಮತ್ತು ನಾನು ತಗೊಳ್ಳೋ ಸ್ಯಾರಿ ಕಲೆಕ್ಷನ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಮ್ಮ ಸಂಜರ್ ವ್ಯೂಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಹೊಸ ಸ್ಯಾರೀಸ್ ಕಲೆಕ್ಷನ್ ಇದೆ. ಸ್ವಲ್ಪ ಒಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ ಏನೇನಿದೆ, ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ತೋರಿಸ್ತೀವಿ.
ಈ ಥರ ಒಂದು ಪೂರ್ತಿ ಸ್ಯಾರಿ ವೆರಿ ಬ್ಯೂಟಿಫುಲ್ ಚಿನಿಯಾ ಸಿಲ್ಕ್ ಬನಾರಸಿ ಸ್ಯಾರಿ ಅಂತ ಹೇಳಿ ಇವಾಗ ನೋಡಿ ತುಂಬ ಜನ ತುಂಬ ಕಸ್ಟಮರ್ಸ್ ಡಿಮಾಂಡ್ ಮಾಡ್ತಾಯಿದ್ರು ಯಲಹಂಕ ಕಡೆ MS ಪಾಳ್ಯ ಕಡೆ ಸ್ವಲ್ಪ ಅಂಗಡಿ ಬೇಕಾಗಿದೆ, ಅಲ್ಲಿ ಎಲ್ಲ ಸೀರೆ ಅಂಗಡಿ ಎಲ್ಲ ತುಂಬ ದೂರ ಮಾರ್ಕೆಟ್ಗೆಲ್ಲ ಹೋಗಬೇಕು ಅಂತ ಹೇಳಿ ಅದಕ್ಕಾಗಿ ನಮ್ಮ ಕಸ್ಟಮರ್ಸ್ ಡಿಮಾಂಡ್ ಮೇಲೆ ಇವಾಗ ನೋಡಿ ನಮ್ಮ MS ಹತ್ತಿರದಲ್ಲಿ ನಿಮಗೋಸ್ಕರ ಅಂಗಡಿ ಎಲ್ಲ ನಮ್ಮದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ದೀವಿ ಸಂಜರ್ ಕ್ರಿಯೇಷನ್ದು. ನಮ್ಮದು ಫಸ್ಟ್ ಬ್ರಾಂಚ್ ಬಂದು ವಿಜಯನಗರಲ್ಲಿದೆ. ತುಂಬ ಜನ ವಿಸಿಟ್ ಮಾಡಿರಬಹುದು. ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಕಸ್ಟಮರ್ಸ್ ನಮ್ಮದು ಅಲ್ಲಿ ಇದ್ದಾವೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಡಿಸೈನಲ್ಲಿ ನೋಡಿ 3 ಕಲರ್ ಶೇಡ್ಸ್ ಇದೆ. ವೆರಿ ಬ್ಯೂಟಿಫುಲ್ ಸ್ಯಾರಿ ಇದು, ಬನಾರಸಿ ರೇಂಜ್ ಆಫ್ ಕಲೆಕ್ಷನ್. ಮತ್ತು ಇದೇ ಥರ ನಮ್ಮದು ಹೊಸ ಅಂಗಡಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಒಳ್ಳೆ ಸ್ಯಾರೀಸ್ ಎಲ್ಲ ಸ್ವಲ್ಪ ಆಫರ್ ರೇಂಜಲ್ಲಿ ಅವೈಲೇಬಲ್ ಇದೆ ಮೇಡಮ್. ನೋಡಿ ಈ ಒಂದು ಸ್ಯಾರಿ ಆ್ಯಕ್ಚುಲ್ ಆಗಿ 1250 ರುಪೀಸ್ ರೇಂಜಲ್ಲಿ ಆ್ಯಕ್ಚುಲ್ ಪ್ರೈಸ್ ಇದೆ. ಬಟ್ ಆಫರಲ್ಲಿ 495 ರುಪೀಸ್ ರೇಂಜಲ್ಲಿ ನಿಮಗೆ ಈ ಒಂದು ಒಳ್ಳೆ ಸ್ಯಾರಿ ಸಿಗ್ಬಿಡುತ್ತೆ. ಇವಾಗ ಸ್ಟೋರ್ ಓಪನಿಂಗ್ ಆಫರ್ ಇದು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಸೊ ಈ ಥರ ಒಳ್ಳೆ ಸ್ಯಾರೀಸ್ಗೋಸ್ಕರ ಕಸ್ಟಮರ್ಸ್ ಎಲ್ಲ ಬರ್ಬೋದು, ನಮ್ಮಲ್ಲಿ ಬಲ್ಕ್ ಪರ್ಚೇಸು ಮಾಡಬಹುದು. ನೋಡಿ ಇದರಲ್ಲಿ ಕಲರ್ಸು ಇದೆ ಮೇಡಮ್. ನೋಡಿ ಕಲರ್ ಗ್ರೀನ್ ಕಲರು ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಕಲರ್ ಆಪ್ಷನ್ಸು ಅವೈಲೇಬಲ್ ಇದೆ. ಎಲ್ಲ 495 ರುಪೀಸ್ ಇದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ವೇರ್ ಮಾಡೋಗಿದ್ದು ತುಂಬ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ಇದು. ಚೆನ್ನಾಗಿದೆ ಇದು ತುಂಬಾ. ಅದು ಎಲ್ಲೋ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಆಫರ್ ಪ್ರೈಸ್ ಆಗಿ? ಇದು ಆಫರ್ ಪ್ರೈಸ್ 495 ರುಪೀಸ್. 495 ಹೌದು. ಓ ಸೂಪರ್ ಆಗಿದೆ ಇದು. ಇವಾಗ ನೋಡಿ ಅನದರ್ ಸ್ಯಾರಿನೂ ಇದೆ. ಓಕೆ, ಇದು ಯಾವುದು ಯಾವ ಸ್ಯಾರಿ ಇದು? ಇದು ಟಸರ್ ಸಿಲ್ಕ್ ಸ್ಯಾರಿ ಇದೆ ಮೇಡಮ್. ವೆರಿ ಬ್ಯೂಟಿಫುಲ್ ಪ್ರೀಮಿಯಂ ರೇಂಜ್ ಆಫ್ ಸ್ಟಿಚ್ ವರ್ಕ್ ಆಗಿದೆ. ಸ್ಟಿಚ್ ಎಂಬ್ರಾಯ್ಡ್ರಿ ವರ್ಕ್ ಅಂತ ಕರಿತೀವಿ. ಈ ಒಂದು ಸ್ಯಾರಿಯಲ್ಲಿ ಯುನೀಕ್ ಆಗಿ ನೋಡಿ ಮಲ್ಟಿ ಕಲರ್ ಶೇಡಲ್ಲಿ ನೀವೇನೋ ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಲ್ಮೋಸ್ಟ್ ನಮ್ಮ ಅಂಗಡಿಯಲ್ಲಿ ಇರುವಂತಹ 70 to 80% ಆಫ್ ಕಲೆಕ್ಷನ್ಸ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸ್ಪೆಷಲಿ ಬನಾರಸಿ ಸ್ಯಾರೀಸ್. ಇವಾಗ ಬನಾರಸಿ ಸ್ಯಾರೀಸ್ ತೋರಿಸ್ತೀವಿ. ನಮ್ಮಲ್ಲಿ ಎಲ್ಲ ರೇಂಜ್ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಬನಾರಸಿ ಸ್ಯಾರೀಸ್ ಎಲ್ಲ ಸ್ಪೆಷಲಿ ಅದೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೀವಿ ನಮ್ಮದೇ ಮಗ್ಗದಲ್ಲಿ ಬನಾರಸಿಂದ. ಸೊ ಆ್ಯಕ್ಚುಲಿ ನಾವು ಬಿಲಾಂಗ್ ಆಗಿರೋದು ಬನಾರಸ್ ಕಾಶಿಯಿಂದ. ಸೊ ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಸ್ಟೋರ್ಗಳು ಓಪನ್ ಮಾಡಿದ್ದೀವಿ. ಇಲ್ಲಿ ನೀವು ಇವನ್ ಸ್ಯಾರಿ ನೋಡಿ, ಇದನ್ನು ವೆರಿ ಬ್ಯೂಟಿಫುಲ್ ಕ್ಲಾಸಿ ಟಸರ್ ಸಿಲ್ಕ್ ಸ್ಯಾರಿ ಇದೆ. ಹಾಂ ಮ್ಯಾಮ್, ಕಲರ್ ಆಪ್ಷನ್ಸ್ ಇದೆ ನೋಡಿ. ಇದರಲ್ಲಿ ಈವನ್ ಸೇಮ್ ಡಿಸೈನಲ್ಲಿ ನಿಮಗೆ 3 ಕಲರ್ ಶೇಡ್ಸ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಡಿಸೈನಲ್ಲಿ ಸಿಗ್ತಾ ಇದೆ. ನೀವು ಸ್ಟೋರ್ಗೆ ಬಂದ್ಬಿಟ್ಟಿದ್ರೆ ಮೋರ್ ದೆನ್ 4 to 5 ಡಿಸೈನ್ಸ್ ಈವನ್ ಟಸರ್ ಸಿಲ್ಕ್ ಸ್ಯಾರಿಯಲ್ಲಿ ಈ ತರ ರೇಂಜಲ್ಲಿ ಸಿಗುತ್ತೆ. ಅಂದ್ರೆ ಇದನ್ನು ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡಬಹುದಾ ನಾವು? ಹಾಂ ಖಂಡಿತ ಮೇಡಮ್, ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ? ಖಂಡಿತ. ನೀವು ಎಲ್ಲಿ ಬೇಕು, ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಸೇಮ್ ಡೇ ಡೆಲಿವರಿ ಆಪ್ಷನ್ ಇದೆ. ವಿತ್ ಪೋರ್ಟರ್ ಇಂದ ನಾವು ನಿಮ್ಮ ಮನೆಗೆ ಡೆಲಿವರ್ ಮಾಡ್ತೀವಿ. ಸೊ ಅಥವಾ ನಿಮಗೆ ಔಟ್ ಆಫ್ ಬೆಂಗಳೂರಿಂದ ಬಂದಿದ್ರೆ ನಿಮಗೆ ಯಾವ ಥರ ಹೇಳ್ತೀರಾ ಕೊರಿಯರ್ ಮಾಡ್ಕೊಡ್ತೀವಿ. COD ಆಪ್ಷನ್ನು ನಮ್ಮಲ್ಲಿ ಅವೈಲೇಬಲ್ ಇದೆ. ನೋಡಿ ಒಂದು ಬ್ಯೂಟಿಫುಲ್ ಬನಾರಸಿ ಸ್ಯಾರಿ. ಸೊ ಇದು ಬನಾರಸಿ ಸಿಲ್ಕ್ ಜಾರ್ಜೆಟ್ ಸ್ಯಾರಿ ಅಂತ ಕರಿತೀವಿ. ಬ್ಯೂಟಿಫುಲ್ ಚೆನ್ನಾಗಿರುತ್ತೆ, ಒಳ್ಳೆ ಫೆಸ್ಟಿವ್ ವೇರ್ಗೋಸ್ಕರ ಎಲ್ಲ ಈ ಥರ ಕಲೆಕ್ಷನ್ ಸ್ಪೆಷಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೀವಿ ಮೇಡಮ್. ನೋಡಿ ಇದು ಬ್ಲೌಸ್ ಪೀಸ್. ಇದು ತುಂಬ ಚೆನ್ನಾಗಿ ಕಾಂಬಿನೇಷನ್ಸ್ ಎಲ್ಲ ಇದೆಲ್ಲ ನಾವೇ ಕೊಟ್ಟಿರ್ತೀವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ನೋಡಿ. ಇದರಲ್ಲಿ ಡಿಸೈನ್ಸ್ ಕಲರ್ ಆಪ್ಷನ್ಸು ಇದೆ. ನಮ್ಮದು ಅಫಿಷಿಯಲ್ ವೆಬ್ಸೈಟು ಇದೆ, ಸಂಜರ್ ಕ್ರಿಯೇಷನ್, ಸಂಜರ್ ವೀವ್ಸ್ ಅಂತ ಹೇಳಿ. ನೀವು ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ಕಲೆಕ್ಷನ್ಸ್ನ ನೋಡ್ಬೋದು. ಏನಾದರೂ ಸ್ಟೋರ್ ರಿಲೇಟೆಡ್ ವಿಚಾರಿಸಬೇಕು, ಲೊಕೇಶನ್, ಅಡ್ರೆಸ್, ಎನಿಥಿಂಗ್, ಕಸ್ಟಮರ್ಸ್ ಕಾಲ್ ಕೂಡ ಮಾಡಿ ನಮ್ಮ ಹತ್ರ ವಿಚಾರಿಸ್ಬೋದು ಬರೋಕ್ಕೆ ಮುಂಚೆ. ಸರ್, ಇದು ಸಂಜರ್ ಕ್ರಿಯೇಷನ್ ಬಗ್ಗೆ ತುಂಬಾ ಕೇಳಿದ್ದೀನಿ ನಾನು. ಸೊ ಇಲ್ಲಿ ಸ್ಪೆಷಲ್ ಅಂದ್ರೆ ಮೋಸ್ಟ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ಯಾವುದು ಸರ್ ಇಲ್ಲಿ? ನಮ್ಮಲ್ಲಿ ನೋಡಿ ಮೇಡಮ್, ಸ್ಪೆಷಲಿ ಬನಾರಸಿ ರೇಂಜ್ ಆಫ್ ಕಲೆಕ್ಷನ್ ಅಲ್ಲಿ ಪ್ಯೂರ್ ಕತಾನ್ ಸಿಲ್ಕ್ ಎಲ್ಲ ಮತ್ತೆ ಪ್ಯೂರ್ ಖಡ್ಡಿ ಜಾರ್ಜೆಟ್, ಖಡ್ಡಿ ಕ್ರೇಪ್, ಬನಾರಸಿ ಸ್ಯಾರೀಸ್ ಎಲ್ಲ ತುಂಬಾ ನಡೆಯುತ್ತೆ. ತುಂಬಾ ಡಿಮಾಂಡ್, ತುಂಬಾ ವೈರಲ್ ಇದೆ. ಸ್ಪೆಷಲಿ ಈ ತರ ಸ್ಯಾರೀಸ್ ನಮ್ಮಲ್ಲಿ ಏನಕ್ಕೆ ಜಾಸ್ತಿ ನಡೆಯುತ್ತೆ ಅಂದ್ರೆ ಇದೆಲ್ಲ ಕಲರ್ ಕಾಂಬಿನೇಷನ್ಸ್ ಇರಲಿ, ಡಿಸೈನ್ಸ್ ಇರಲಿ, ನಮ್ಮದೇ ಇರುತ್ತೆ, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಸಪೋಸ್ ಕಸ್ಟಮರ್ ನಮಗೆ ಡಿಮಾಂಡ್ ಮಾಡಿದ್ರೆ ನೋಡಿ, ಇವಾಗ ಸಪೋಸ್ ನಿಮ್ಗೆ ಇವಾಗ ಆರೆಂಜ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ, ನಮಗೆ ಕಸ್ಟಮರ್ಸ್ ಈ ಸ್ಯಾರಿನ ನೋಡಿ ಡಿಮಾಂಡ್ ಮಾಡ್ತಾರೆ, ನಮಗೆ ಬ್ಲೂ ಕಲರಲ್ಲಿ ಸೇಮ್ ಡಿಸೈನ್ ಬೇಕಾಗಿದೆ. ಸೊ ಅವ್ರ ಪ್ರಕಾರ ಅವ್ರ ಡಿಮಾಂಡ್ ಮೇಲೆ ಎಕ್ಸಾಕ್ಟ್ಲಿ ಸೇಮ್ ಸ್ಯಾರಿ ಸೇಮ್ ಕಲರಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಿ ಕೊಡ್ಬೋದು. ಆ ಥರ ಆಪ್ಷನ್ಸ್ ಆಗಿರುತ್ತೆ. ಸೊ ಈ ಥರ ರೇಷ್ಮೆ ಸ್ಯಾರೀಸ್ ಎಲ್ಲ ನೋಡಿ ಬೇರೆ ಕಡೆ ಬೇರೆ ಕೌಂಟರ್ಸಲ್ಲಿ ಅಪ್ ಟು 25,000ವರೆಗೂ ಈ ಒಂದು ಸ್ಯಾರಿ ಸೇಲ್ ಆಗುತ್ತೆ. ಬಟ್ ನಮ್ಮ ಸ್ಟೋರಲ್ಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದರಿಂದ ಈ ಒಂದು ಸ್ಯಾರಿ ನಮ್ಮಲ್ಲಿ ವಿತಿನ್ 16,000-17,000 ರೇಂಜಲ್ಲಿ ಸಿಗ್ಬಿಡುತ್ತೆ. ಬೇಕಾದಷ್ಟು ಡಿಸೈನ್ಸ್, ಕಲರ್ ಆಪ್ಷನ್ಸ್ ನಿಮಗಿದೆ. ಹೌದು ಮೇಡಮ್, ನಿಮಗೆ ಖಡ್ಡಿ ಶಿಫಾನ್ ಎಲ್ಲ 8,000, 7,000, 9,000 ಎಲ್ಲ ಬೇರೆ ಬೇರೆ ರೇಂಜಲ್ಲಿ ಸಿಗ್ಬಿಡುತ್ತೆ. ಇದೆಲ್ಲ ಕತಾನ್ ಸಿಲ್ಕ್ ಇದೆ. ನಿಮಗೆ ನೋಡಿ ಆಪ್ಷನ್ಸ್ ಎಲ್ಲ ತುಂಬಾ ಇದೆ. ಸದ್ಯಕ್ಕೆ ಸ್ಯಾಂಪಲ್ಸ್ ಎಲ್ಲ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಡಿಸೈನ್ಸ್ ತುಂಬಾ ಅಟ್ರಾಕ್ಟಿವ್ ಇದೆ, ತುಂಬಾ ನಡೆಯುತ್ತೆ ಈ ಒಂದು ಡಿಸೈನ್ಸ್ಗಳು ಎಲ್ಲ. ಇಲ್ಲಿ ನೋಡಿ ಮೇಡಮ್, ಮೋಸ್ಟ್ ವೈರಲ್ ನಮ್ಮ ಸ್ಟೋರಲ್ಲಿ ಕಲೆಕ್ಷನ್ ಇದು 100% ಪ್ಯೂರ್ ಬನಾರಸಿ ಖಡ್ಡಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಒಂದು ನಾವು ರಿಕಮೆಂಡ್ ಮಾಡ್ತೀನಿ, ಇದರಲ್ಲಿ ಒಂದು ಸ್ಯಾರಿ ನೀವು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಬ್ಲೌಸ್ ಪೀಸ್ ಯಾವುದು ಈ ಕಲರ್? ಇದರಲ್ಲಿ ನಿಮಗೆ ಕಾಂಟ್ರಾಸ್ಟ್, ಇದು ಸ್ಕೈ ಬ್ಲೂ ಕಲರ್ ಶೇಡ್ ಅಲ್ಲಿ ಬ್ಲೌಸ್ ಪೀಸ್ ಇರುತ್ತೆ ನೋಡಿ. ಪೂರ್ತಿ ನಿಮ್ಮ ಸ್ಯಾರಿ ಈ ತರ ಬಂದಿದೆ.
ತುಂಬಾ ಚೆನ್ನಾಗಿದೆ, ಇದಿರ್ಲಿ, ಇದು ಸೆಲೆಕ್ಟ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೋಡಿ ಈ ಸ್ಯಾರಿಯಲ್ಲಿನೂ ನಿಮಗೆ ಡಿಸೈನ್ಸ್ ಮತ್ತೆ ಕಲರ್ ಆಪ್ಷನ್ಸ್ ತುಂಬಾ ಅವೈಲೇಬಲ್ ಇದೆ. ಓಕೆ. ಸೊ 11,000 ರುಪೀಸ್ ರೇಂಜಲ್ಲಿ ಈ ಥರ ಸ್ಯಾರೀಸ್ ಎಲ್ಲ ನಿಮ್ಮದು ಬಂದ್ಬಿಡುತ್ತೆ. ನೋಡಿ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿದೆ, ಇದು ಮ್ಯಾಚಿಂಗ್ದು ನಿಮಗೆ ಬ್ಲೌಸ್ ಪೀಸ್ ಇದೆ. ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೀವಿ. ಸೊ ಕಸ್ಟಮರ್ಸ್ ಇನ್ ಫ್ಯೂಚರ್ ಯಾವ ಕಲರ್ ಹೇಳ್ತಾರೆ ಅದನ್ನು ನಾವು ನಿಮಗೆ ಪ್ರೊವೈಡ್ ಮಾಡಬಹುದು. ನೋಡಿ ಇದರಲ್ಲಿ ಬೇಕಾದಷ್ಟು ಸುಮ್ಮನೆ ಸ್ಯಾಂಪಲ್ಗೋಸ್ಕರ ಸ್ವಲ್ಪ ಕಲರ್ ರೇಂಜ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದೆಲ್ಲ ಬೇರೆ ಬೇರೆ ಕಲರ್ ಶೇಡ್ ಇದೆ. ಇದೆಲ್ಲ ಆನ್ಲೈನು ಕಸ್ಟಮರ್ಸ್ ಪರ್ಚೇಸ್ ಮಾಡಬಹುದು ಬೆಸ್ಟ್ ಪ್ರೈಸಲ್ಲಿ. ನಮ್ಮದು 2 ಬ್ರಾಂಚಸ್ ಇದೆ. ಒಂದು ಇಲ್ಲಿ ಯಲಹಂಕ ಹತ್ರ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಅಡ್ರೆಸ್ ಕೂಡ ಲೊಕೇಶನ್ ಎಲ್ಲ ಸಿಗ್ಬಿಡುತ್ತೆ, ಕಸ್ಟಮರ್ಸ್ ಈಸಿಲಿ ಆಗಿ ಬರಬಹುದು. ಓಕೆ. ಸೊ ಅಥವಾ ಆನ್ಲೈನ್ ಪರ್ಚೇಸು ಮಾಡಬಹುದು. ಕಲರ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ, ಬೇರೆ ಬೇರೆ ಕಲರ್ ಶೇಡ್ ಇದೆ. ಇದರಲ್ಲಿ ಬಂದು ಈ ಕಲರ್ ತುಂಬಾ ರೇರ್ ಆಗಿದೆ ಮೇಡಮ್, ತುಂಬಾ ಡಿಫ್ರೆಂಟ್. ಹಾಂ, ವಿತ್ ಜರ್ಮನ್ ಬ್ಲೂ ಕಲರ್, ತುಂಬಾ ರೇರ್ ಕಾಂಬಿನೇಷನ್. ಇದೊಂದು ತಯಾರಿ ಮಾಡಿಸಿದ್ದೀವಿ. ಇದನ್ನು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇದೆ. ಇದೆಲ್ಲ ವಿತ್ ಸಿಲ್ಕ್ ಮಾರ್ಕ್ ಗ್ಯಾರಂಟಿ ಆಗಿರುತ್ತೆ. ವಿತ್ ಸಿಲ್ಕ್ ಮಾರ್ಕ್ ಕಾರ್ಡ್ ಜೊತೆಗೆ ಪ್ರೊವೈಡ್ ಮಾಡ್ತೀವಿ. ಬನಾರಸಿ ಖಡ್ಡಿ ಕ್ರೇಪ್ ಸಿಲ್ಕ್ ಸ್ಯಾರಿ, ಇದೇ ತರ ಸ್ವಲ್ಪ ಬನಾರಸಿ ಪ್ಯೂರ್ ಖಡ್ಡಿ ಕೋರಾ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಇದೆ. ಈ ತರ ಸ್ಯಾರೀಸ್ಗೋಸ್ಕರ ನಮ್ಮ ಕಸ್ಟಮರ್ಸ್ಗಳು ಕಾಶಿಗೆ ಹೋಗಿನೇ ಇದೆಲ್ಲ ಸಿಗೋದು. ಬೆಂಗಳೂರಲ್ಲಿ ರೇರ್ ಆಗಿ ಸಿಗೋದು, ಇದೆಲ್ಲ ಸಿಗೋದಿಲ್ಲ. ಬಟ್ ನಮ್ಮ ಸಂಜರ್ ಕ್ರಿಯೇಷನ್ ಅಲ್ಲಿ ಇದು ನಿಮಗೆ ಸಿಗ್ಬಿಡುತ್ತೆ, ಸಂಜರ್ ವೀವ್ಸ್ ಅಲ್ಲಿ. ನೋಡಿ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ತುಂಬಾ ಲೈಟ್ ವೇಟ್ 100% ಹ್ಯಾಂಡ್ ಓವನ್ ಸ್ಯಾರಿ. ಇದೆಲ್ಲ ಕೈ ಮಗ್ಗ. ಪಾರ್ಟಿ ವೇರ್ ಮಾಡುವಂತದ್ದು ಫಂಕ್ಷನ್ಸ್ ಗೆ. ಹಾ, ಫಂಕ್ಷನ್ಸ್ ಗೆಲ್ಲ ಇದು ಒಂದು ಸ್ಯಾರಿ ಸಕ್ಕತ್ತಾಗಿರುತ್ತೆ. ತುಂಬಾ ಔಟ್ಸ್ಟ್ಯಾಂಡಿಂಗ್ ಇದೆ. ನೋಡಿ ಈ ತರ ಪೂರ್ತಿಯಾಗಿ ಬ್ಲೌಸ್ ಯಾವ ತರ ಬರುತ್ತೆ ಇದ್ರದ್ದು? ಇದರಲ್ಲಿ ಬ್ಲೌಸ್ ನಿಮ್ಗೆ ಈ ತರ ಬಂದಿದೆ. ಇದು ರಂಕಾಟ್ ಆಗಿ ನಿಮ್ಗೆ ಈ ತರ ಕಲರ್ ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನೋಡಕ್ಕೆ ತುಂಬಾ ಐ ಕ್ಯಾಚಿಂಗ್ ಇದೆ. ಇದೇ ತರ ಇದು ಪಲ್ಲು. ಇದು ನಿಮ್ದು ಪಲ್ಲು ಇರುತ್ತೆ. ನೋಡಕ್ಕೆ ನೋಡಿ ಈ ಒಂದು ಸ್ಯಾರಿಯಲ್ಲಿ ಇದು ಹ್ಯಾಂಡ್ ಮೇಡ್ ರಂಕಾಟ್. ಇದು ತುಂಬಾ ಡೆಲಿಕೇಟೆಡ್ ಕಲೆಕ್ಷನ್. ಸೊ ಇದೆಲ್ಲ ನಿಮ್ಮದು ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ನಮ್ಮ ಸಂಜರ್ ಕ್ರಿಯೇಷನಲ್ಲಿ ವಿತಿನ್ 10,000 ರೇಂಜಲ್ಲಿ ಸಿಗ್ಬಿಡುತ್ತೆ. ಪ್ರೈಸ್ ರೇಂಜ್ ನಮ್ಮಲ್ಲಿ ಸ್ಟಾರ್ಟಿಂಗ್ ರೇಂಜ್ ಆಫ್ ಕಲೆಕ್ಷನ್ಸ್ 500-600 ರುಪೀಸಿಂದ ಸೀರೆಗಳು ನಿಮಗೆ ಸಿಗ್ಬಿಡುತ್ತೆ. ಇವಾಗ ನ್ಯೂ ಸ್ಟೋರ್ ಆಫರ್, ಲಾಂಚ್ ಆಫರು ಇದೆ. ಎಲ್ಲ ಥರ ಒಳ್ಳೆ ಸ್ಯಾರಿ 495-500 ಎಲ್ಲ ಸಿಗ್ತಾ ಇದೆ. ನೋಡಿ ಇದು ಸ್ಯಾರಿ ಥರ ಹೌದು. ನೋಡಿ ಈ ಒಂದು ಸ್ಯಾರಿ ಮೇಡಮ್, ಇದು 100% ಪ್ಯೂರ್ ಬನಾರಸಿ ಖಡ್ಡಿ ಶಿಫಾನ್ ಸ್ಯಾರಿ ಇರುತ್ತೆ. ಇದನ್ನು 100% ಒರಿಜಿನಲ್ ಪ್ಯೂರ್ ಸಿಲ್ಕ್ ಸ್ಯಾರಿ. ಇದೆಲ್ಲ ಕಸ್ಟಮರ್ಸ್ ಆನ್ಲೈನಲ್ಲಿ ಎಲ್ಲ ನೋಡಿರ್ತಾರೆ, ಬಟ್ ಟ್ರಸ್ಟ್ ಇಶ್ಯೂಸ್ ಇರುತ್ತೆ, ಎಲ್ಲಿಂದ ಪರ್ಚೇಸ್ ಮಾಡೋಣ ಟ್ರಸ್ಟೆಡ್ ಅಂಗಡಿಯಿಂದ ಅಂತ. ಇದನ್ನು ನಿಮಗೆ ಸಂಜರ್ ವೀವ್ಸ್ ಅಲ್ಲಿ ಬೇಕಾದಷ್ಟು ಲಾಟ್ಸ್ ಆಫ್ ಕಲೆಕ್ಷನ್ ಈ ಥರ ಖಡ್ಡಿ ಶಿಫಾನ್ ಸ್ಯಾರಿ ಎಲ್ಲ ಸಿಗ್ಬಿಡುತ್ತೆ. ಇದರಲ್ಲಿ ಮೋರ್ ದೆನ್ 50 ಕಲರ್ ಆಪ್ಷನ್ಸ್ ಇದೆ. 50 ಕಲರ್ ಶೇಡ್ಸ್ ಇದೆ. ರಾದರ್ ದೆನ್ ದಟ್ ಸಪೋಸ್ ನಿಮ್ಮ ಫೇವ್ರೇಟ್ ಕಲರ್ ಮಾಡಿಸಿ ಕೊಡಬೇಕು ಅಂದ್ರೂ ಆಪ್ಷನ್ ಇದೆ. ನೋಡಿ ನಮ್ಮ ಸ್ಟೋರ್ಗೆ ಬಂದಿದ್ರೆ ಬನಾರಸಿ ಸ್ಯಾರೀಸ್ ಜೊತೆಗೆ ಮೆಸೋರ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಸಿಗ್ಬಿಡುತ್ತೆ. ಒನ್ ಸ್ಟಾಪ್ ಸ್ಟೋರ್ ಆಗಿರುತ್ತೆ. ಸೊ ಎಲ್ಲ ತರ ರೇಂಜ್ ಆಫ್ ನೋಡಿ ಕಲೆಕ್ಷನ್ಸ್. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆಯಾ? ಹಾ ಮೇಡಮ್, ಕಲರ್ ಡಿಸೈನ್ಸ್ ಈಚ್ ಡಿಸೈನ್ ಅಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲ 100% ಮೆಸೋರ್ ಸಿಲ್ಕ್, ಪ್ಯೂರ್ ಸಿಲ್ಕ್. ಸರ್ ಇದರಲ್ಲಿ ಆರೆಂಜ್ ಕಲರ್ ಇದೆಯಾ? ಇದರಲ್ಲಿ ಹಾ ಮೇಡಮ್, ಈ ಒಂದು ಡಿಸೈನ್ ಅಲ್ಲಿ ಆರೆಂಜ್ ಕಲರ್ ಒಂದು ಇದೆ. ತುಂಬಾ ಚೆನ್ನಾಗಿ ನೋಡಿ, ಒಂದು ಆರೆಂಜ್ ಕಲರ್. ಓಕೆ, ಈ ಕಲರ್ ಇಲ್ಲ ನನ್ನ ಹತ್ರ ಸ್ಯಾರಿ, ಸೊ ಅದಕ್ಕೋಸ್ಕರ. ಹೌದಾ? ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನಡೆಯುತ್ತೆ ಈ ಕಲರ್. ಗ್ರೀನ್ ಕಲರ್ ಅಲ್ವಾ ಇದು? ಬ್ಲೌಸ್ ಪೀಸ್ ಬರುತ್ತೆ? ಹೌದು, ಇದರಲ್ಲಿ ಕಾಂಟ್ರಾಸ್ಟ್ ಇದೆ. ಸೇಮ್ ಕಲರ್ ಶೇಡ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿರುತ್ತೆ. ಓಪನ್ ಮಾಡ್ತೀರಾ? ಹಾ ಮ್ಯಾಮ್. ಇದು ಚೆನ್ನಾಗಿದೆ, ಸೂಪರ್. ಇದರಲ್ಲಿ ನೋಡಿ ಒಂದು ರೆಡ್ ಕಲರ್ ಶೇಡ್ ಇದೆ, ಡಿಸೈನ್ ಬೇರೆ ಇರುತ್ತೆ. ಎಷ್ಟಿರುತ್ತೆ ಇದ್ರದ್ದು ಪ್ರೈಸ್ ಎಲ್ಲ? ಈ ಒಂದು ಸ್ಯಾರಿ ನಿಮ್ದು 3,200 ರುಪೀಸ್ ರೇಂಜ್ ಅಲ್ಲಿ ಇದೆ. ಪ್ಯೂರ್ ಅಜ್ರಕ್ ಪ್ರಿಂಟೆಡ್ ಸ್ಯಾರಿ. ಇದೇ ತರ ವಿಸ್ಕೋಸ್ ಸಿಲ್ಕ್ ಸ್ಯಾರಿ ಎಲ್ಲ ಇವಾಗ ತುಂಬಾ ನಡೀತಾ ಇದೆ ಮೇಡಮ್. ಇದನ್ನು ಚೆಕ್ಔಟ್ ಮಾಡಿ. ತುಂಬಾ ಸಾಫ್ಟ್ ಅಜ್ರಕ್ ಪ್ರಿಂಟ್ ತರಾನೇ ಮೆಟೀರಿಯಲ್ ಆಗಿರುತ್ತೆ. ತುಂಬಾ ಸಾಫ್ಟ್ ಸಿಲ್ಕಿ ಮೆಟೀರಿಯಲ್ ಇದೆ, ಲೈಟ್ ವೇಟ್. ಓಕೆ. ಈ ಒಂದು ಸ್ಯಾರಿ ಪರ್ಪಲ್ ಕಲರ್ ಶೇಡ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಫ್ಲೋಯಿ ಮೆಟೀರಿಯಲ್, ಲೈಟ್ ವೇಟ್ ಆಗಿ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು. ಇದರಲ್ಲಿನೂ ಕಲರ್ ಶೇಡ್ಸ್ ಎಲ್ಲ ನಿಮಗೆ ಸಿಗುತ್ತೆ ನೋಡಿ. ಇದೆಲ್ಲ ಈ ಒಂದು ಡಿಸೈನ್ ಅಲ್ಲಿ ಬೇರೆ ಬೇರೆ ಕಲರ್ ಶೇಡ್ ಇದೆ. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ರೇಂಜ್. ಇದು ನಿಮ್ದು 1,900 ಅಷ್ಟೇ. ಹೌದಾ? ಹಾ, ಇದು ಕಲರ್ ತೋರಿಸಿ. ಈ ಕಲರ್ ಸೇಮ್ ಕಲರ್ ಬರುತ್ತೆ ಬ್ಲೌಸ್ ಪೀಸ್ ಕೂಡ? ಹಾ, ಈ ಒಂದು ಸ್ಯಾರಿ ಸೆಲ್ಫ್ ಕಲರ್ ಶೇಡ್ ಅಲ್ಲಿ ಇದೆ. ಕಂಪ್ಲೀಟ್ ಸ್ಯಾರಿ ಸೆಲ್ಫ್ ಕಲರ್, ಬ್ಲೌಸ್ ಪೀಸು ಸೇಮ್ ಇರುತ್ತೆ ಇದರಲ್ಲಿ. ಅನದರ್ ಒಂದು ಖಡ್ಡಿ ಕ್ರೇಪ್ ಸಿಲ್ಕ್ ಸ್ಯಾರಿ ಮೇಡಮ್. ಇದೊಂದು ನಿಮಗೆ ಆಂಟಿಕ್ ಪೀಸ್ ತೋರಿಸ್ತಾ ಇದ್ದೀನಿ, ಮಾಸ್ಟರ್ ಪೀಸ್. ಏನಂದ್ರೆ ಇದು ಬಾಂಧನಿ, ಹ್ಯಾಂಡ್ ಮೇಡ್ ಬಾಂಧನಿ ಸ್ಯಾರಿ ಇದೆ, ಪ್ಯೂರ್ ಬನಾರಸಿ ಖಡ್ಡಿ ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ. ಇದು ಆಕ್ಚುಲಿ ಎಲ್ಲರ ಹತ್ರ ಇಲ್ಲ. ಇದು ನಾವು ಯುನೀಕ್ ಆಗಿ ಒಂದು ಮಾಡಿಸಿದೀವಿ. ಲೇಟೆಸ್ಟ್ ಲಾಂಚ್ ಇದೆ, ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ. ಇದೆಲ್ಲ ಏನ್ ಬಾಂಧನಿ ಇಲ್ಲಿ ಡಾಟ್ಸ್ ನೋಡ್ತಾ ಇದ್ದೀರಾ, ಎಲ್ಲ ಹ್ಯಾಂಡ್ ಮೇಡ್ ಬಾಂಧನಿ ಇದೆ. ಎಲ್ಲ ಕೈಯಿಂದ ಟೈಪ್ ಆಗುತ್ತೆ, ಆಮೇಲೆ ಡೈಯಿಂಗ್ ಆಗುತ್ತೆ. ಇದು ಅದಕ್ಕಾಗಿ ಈ ತರ ಲುಕ್ ವೈಸ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಕ್ರೇಪ್ ಸಿಲ್ಕ್ ಸ್ಯಾರಿ, ಒನ್ ಆಫ್ ದಿ ಲೇಟೆಸ್ಟ್ ಮಾಸ್ಟರ್ ಪೀಸ್ ತಯಾರಿಸಿ ಮಾಡಿದ್ದೀನಿ. ಇದರಲ್ಲಿ ಕಲರ್ಸ್, ಡಿಸೈನ್ಸ್ ಆಪ್ಷನ್ ನಿಮಗೆ ಸಿಗ್ಬಿಡುತ್ತೆ. ಇದೇ ತರ ಖಡ್ಡಿ ಜಾರ್ಜೆಟ್ ಒಂದು ನೋಡಿ,
ಖಡ್ಡಿ ಜಾರ್ಜೆಟ್ ಅಲ್ಲಿ ನಾವು ಕಲೆಕ್ಷನ್ ತೋರಿಸಿಲ್ಲ, ಇದರಲ್ಲಿನೂ ತುಂಬಾ ಡಿಸೈನ್ಸ್ ಕಲರ್ ಆಪ್ಷನ್ಸ್ ಇದೆ ನೋಡಿ. ಇದೊಂದು ಸುಮ್ಮನೆ ಸ್ಯಾಂಪಲ್ಗೋಸ್ಕರ ಸಿಲ್ವರ್ ಜರಿಯಲ್ಲಿ ತುಂಬಾ ಚೆನ್ನಾಗಿ ಖಡ್ಡಿ ಜಾರ್ಜೆಟ್ ಡಬಲ್ ಕಲರ್ ಶೇಡ್ ಅಲ್ಲಿ ಬಂದಿರುತ್ತೆ. ಈ ತರ ಮೆಟೀರಿಯಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಫೆಸ್ಟಿವ್ ವೇರ್ಗೋಸ್ಕರ ಎಲ್ಲ ಇದೆಲ್ಲ ತುಂಬಾ ನಡೆಯುತ್ತೆ, ತುಂಬಾ ಕೇಳ್ತಾರೆ. ಇದನ್ನು ಸಾಫ್ಟ್ ಆಗಿ ಮೆಟೀರಿಯಲ್ ಬಂದಿರುತ್ತೆ. ಇದು ನಿಮ್ದು ಬ್ಲೌಸ್ ಪೀಸ್. ಇದು ಪಲ್ಲುನಾ? ಹಾ, ಇದು ಪಲ್ಲು ಇರುತ್ತೆ, ಇದು ಬ್ಲೌಸ್ ಪೀಸ್. ಇದೊಂದು ನೋಡಿ ಮೇಡಮ್ ತುಂಬಾ ಚೆನ್ನಾಗಿ ಪೀಸ್ ಇದೆ. ಸೊ ನಮ್ಮಲ್ಲಿ ಸಿಂಥೆಟಿಕ್ ರೇಂಜ್ ಆಫ್ ಕಲೆಕ್ಷನ್ಸ್ ಅಂದ್ರೆ ನಾರ್ಮಲ್ ರೇಂಜ್ 500, 600, 1000 ರುಪೀಸ್ದು ಸ್ಯಾರೀಸ್ನು ಸಿಗ್ಬಿಡುತ್ತೆ. ಸೊ ಸ್ಪೆಷಲಿ ನೋಡಿ ಈ ಒಂದು ಸ್ಯಾರಿ ತುಂಬಾ ಒಂದು ಲೇಟೆಸ್ಟ್ ಲಾಂಚ್ ಇದೆ, ಬ್ಯೂಟಿಫುಲ್. ಈ ಒಂದು ಸ್ಯಾರಿಯಲ್ಲಿ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡಿಸಿದೀವಿ, ಫ್ಲೋರಲ್ ಬೆಲ್ ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟಿರುತ್ತೆ ಪ್ರೈಸ್? ಈ ಒಂದು ಸ್ಯಾರಿ ನೋಡಿ ಟ್ಯಾಗ್ ಇದೆ, ಓಕೆ 3950 ಈ ಒಂದು ಸ್ಯಾರಿ. ರಿಚ್ ಕ್ವಾಲಿಟಿ ಮೆಟೀರಿಯಲ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇದೆ. ಸೊ ಅನದರ್ ಒಂದು ಈ ಜರ್ಮನ್ ಕಲರ್ ಶೇಡ್ ನೋಡಿ, ಸೇಮ್ ಡಿಸೈನ್ ಅಲ್ಲಿ ಇದೇ ತರ ಕ್ರೇಪ್ ಸಿಲ್ಕ್ ಸ್ಯಾರಿ, ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲ ತುಂಬಾ ಜನ ಕೇಳ್ತಾರೆ. ರೇಷ್ಮೆ ಸ್ಯಾರಿನೂ ಇದೆ, ಸೆಮಿ ರೇಂಜ್ ಆಫ್ ಕಲೆಕ್ಷನ್ ಇದೆ. ಸುಮ್ಮನೆ ಸ್ಯಾಂಪಲ್ಗೋಸ್ಕರ ಒಂದೆರಡು ಪೀಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್. ಎಲ್ಲ ಯುನೀಕ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾ ಇದೀವಿ ಸಂಜರ್ ವೀವ್ಸ್ ಅಲ್ಲಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರು ಯಲಂಕ ಆ ಥರ ಇದ್ದಾರೆ ಅವ್ರಿಗೆ ರಿಕಮೆಂಡ್ ಕೂಡ ಮಾಡ್ಬೋದು. ಬೆಸ್ಟ್ ಸ್ಟೋರ್ ಇದೆ, ಡೈರೆಕ್ಟ್ಲಿ ಒನ್ ಟೈಮ್ ವಿಸಿಟ್ ಮಾಡಿ ಕಲೆಕ್ಷನ್ಸ್ ನೋಡಿದರೆ ಬೆಸ್ಟ್ ಇರುತ್ತೆ. ಫ್ಯಾನ್ಸಿ ರೇಂಜ್ ಆಫ್ ಕಲೆಕ್ಷನ್ಸ್ ಈ ಥರ ಎಲ್ಲನೂ ತುಂಬ ಡಿಸೈನರ್ ಪೀಸಸ್ ಅವೈಲೇಬಲ್ ಇದೆ. ಮತ್ತು ಸ್ವಲ್ಪ ವರ್ಕ್ ಇರುವಂತಹ ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಂ, ಫ್ಯಾನ್ಸಿ ರೇಂಜ್ ಆಫ್ ಕಲೆಕ್ಷನ್ ಇರುತ್ತೆ. ಪೇಪರ್ ಸಿಲ್ಕ್ ಅಂತ ಹೆಸರು ಕೇಳಿರ್ಬೋದು, ತುಂಬ ಯೂನಿಕ್ ಮತ್ತು ಟ್ರೆಂಡಿಂಗ್ ವೈರಲ್. ಆಕ್ಟ್ರೆಸ್ ಅವರು ಜಾಸ್ತಿ ಈ ಥರ ಪ್ರಿಫರ್ ಮಾಡ್ತಾರೆ. ಬಂದಿರುತ್ತೆ ಪೇಪರ್ ಸಿಲ್ಕ್ ಅಂತ ಹೇಳಿ ಮೆಟೀರಿಯಲ್, ತುಂಬಾ ಲೈಟ್ ವೇಟ್ ಸಾಫ್ಟ್ ಮೆಟೀರಿಯಲ್ ಇದೆ. ಬಾರ್ಡರ್ ಮತ್ತೆ ಪಲ್ಲು ಕಡೆ ಈ ತರ ವರ್ಕ್ ಇರುತ್ತೆ. ಓಕೆ ಗೈಸ್, ಇವಾಗ ಆಲ್ರೆಡಿ ನಾನು 2 ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇದೊಂದು ಇಷ್ಟ ಆಯ್ತು, ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ನೋಡಿ, ಸಕ್ಕತ್ತಾಗಿದೆ. ಈ ಕಲರು ಡಿಫ್ರೆಂಟ್ ಆಗಿದೆ. ಸೊ ಇನ್ನೊಂದು ಸ್ಯಾರಿ ಬೇಕು. ನಾನು ಟೋಟಲ್ 4 ಸ್ಯಾರಿ ತಗೋತೀನಿ. ಈಗ 3 ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯಿತು. ನನಗೆ ಯೆಲ್ಲೋ ಕಲರ್, ವೈಟ್ ಕಲರ್ ಎಲ್ಲ ಇಷ್ಟ. ನೋಡಿ ಇಲ್ಲಿದೆ ಆಲ್ರೆಡಿ ಎಲ್ಲೋ ಒಂದು ಆಲ್ರೆಡಿ ಚೂಸ್ ಮಾಡಿದ್ದೀನಲ್ವಾ, ಸೊ ಅದಕ್ಕೋಸ್ಕರ ಅದು ಬೇಡ, ಬೇರೆ ನೋಡ್ತೀನಿ. ಸೊ ಗೈಸ್, ನಾನು ಯಾವಾಗಲೂ ಸಂಜರ್ ಕ್ರಿಯೇಷನಿಂದಲೇ ಸ್ಯಾರಿನ ಪರ್ಚೇಸ್ ಮಾಡೋದು. ಇಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ಗಳಿದೆ. ಹಾಗೆ ಇವರ ಬ್ರಾಂಚಸ್ 2 ಕಡೆ ಇದೆ, ಒಂದು ಯಲಂಕ, ಇನ್ನೊಂದು ವಿಜಯನಗರ. ಹಾಗೆ ನೀವು ಆಫ್ಲೈನಲ್ಲಿ ಮಾತ್ರ ಅಲ್ಲ, ಆನ್ಲೈನಲ್ಲಿ ಕೂಡ ಸ್ಯಾರಿ ಪರ್ಚೇಸ್ ಮಾಡಬಹುದು. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಹಾಗೆ ಶಾಪ್ ಇದು ಕ್ಲಿಯರ್ ಡೀಟೇಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆಫರ್ಸ್ನ ನೋಡಿಕೊಂಡು ಸ್ಯಾರಿನ ಪರ್ಚೇಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಲ್ವಾ? ಈ ಕಲರ್ ನಿಮಗೆ ಸೂಟ್ ಆಗುತ್ತೆ ಸಗದಾಗಿ. ಅದೇ ಇದನ್ನೇ ನಾನು ಫಸ್ಟ್ ಚೂಸ್ ಮಾಡಿದೆ, ಈ ಸ್ಯಾರಿನ. ಚೆನ್ನಾಗಿದೆ, ಇದು ಬೇಕು ನನಗೆ. ಮುನು 3 ಸಾಕು ಮುನು, ಇವತ್ತು ನೆಕ್ಸ್ಟ್ ಟೈಮ್ ಬರ್ತೀವಲ್ವಾ ಅವಾಗ ತಗೊಳ್ಳೋಣ. ಸರಿ, ಓಕೆ, ಸರಿನಾ? ಈ ಶಾಪಿಂಗ್ ಮಾಡೋದು ಬೇರೆ ಒಂದು ಕಷ್ಟವಾದ ಕೆಲಸ ಅಂತ ಅಂದರೆ, ಆ ಶಾಪಿಂಗ್ ಮಾಡೋದನ್ನ ಹೇಗಂತ ಕೂಡ, ಎಲ್ಲಿ ಅಂತ ಕೂಡ ನಿಮಗೆ ತೋರಿಸಿ ನನಗೆ ಹಿಂಸೆ ಕೊಡ್ತಾವ್ರೆ ಗೈಸ್ ಈ ಶಾಪಲ್ಲಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಂಡೆ ತಾನೆ, ಇಲ್ಲಾಂದರೆ ಜಾಸ್ತಿ ಹೊತ್ತು ತಗೋತೀನಿ ನಾನು ಅಲ್ವಾ? ಹೌದು ನಿಜ, ಬಟ್ ಅಂದ್ರೆ ಇಲ್ಲಿ ಯಾವ್ದಾರ ಕಲೆಕ್ಷನ್ಸ್ಗಳಿದೆ, ಅದಕ್ಕೆ ತಾನೇ ನೀವು ಬೇಗ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಖುಷಿ ಪಡಿ ಗೈಸ್. ಈ ಜಾಗಕ್ಕೆ ಬಂದರೆ ನನಗೆ ಹೆವಿ ಖುಷಿ ಆಗುತ್ತೆ. ಏನಂತಂದರೆ ಬೇಗ ಸೆಲೆಕ್ಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ನಾವು ಈ ಜಾಗಕ್ಕೆ ಬರ್ತಿರೋದು ಇದು 3ನೇ ಟೈಮು. ಸೊ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಸಣ್ಣವರು ಆಲ್ಮೋಸ್ಟ್ ಇಲ್ಲಿರೋ ಸ್ಯಾರಿಗಳನ್ನ ಹಾಕೋತಾರೆ. ಹೌದು ನೋಡಿ, ಇದರಲ್ಲೇ ನನ್ನ ಹತ್ರ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಇರೋದು. ಆಲ್ಮೋಸ್ಟ್ ನೋಡಿರ್ತೀರ, ಬ್ಲೂ ಕಲರ್ ಇದೆ ಇದರಲ್ಲಿ, ಆಮೇಲೆ ಯೆಲ್ಲೋ ಕಲರ್, ರೀಸೆಂಟಾಗಿ ಯೆಲ್ಲೋ ಕಲರ್ ಹಾಕಿದೆ. ಈ ಸರಿ ಆರೆಂಜ್ ಕಲರ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ಕೇಸರಿ ಬಿಳಿ ಹಸಿರು ತರ. ಬ್ಲ್ಯಾಕ್ ಕಲರ್. ಮತ್ತೆ ಮುನು ಏನ್ ಗೊತ್ತಾ, ಇದಕ್ಕೆ ಇದು ಸೂಪರ್ ಕಾಂಬಿನೇಷನ್. ಸರಿ, ಎಷ್ಟಾಗುತ್ತೆ ಅಮೌಂಟ್? ಬಿಲ್ ಹಾಕ್ಸೋಣ ಬನ್ನಿ. ಮತ್ತೆ ಯಾವ್ದಮ್ಮ ಇನ್ನೊಂದ್ ಸ್ಯಾರಿ ಹಿಡ್ಕೊಂಡು ಬಂದಿದ್ದೀರಾ? ನಿಜವಾಗ್ಲೂ ಚೆನ್ನಾಗಿದೆ. ಈ ತರ ಇಲ್ಲ ನನ್ನ ಹತ್ರ. 3 ಕಲರ್ ಇದೆ ನೋಡಿ. ಇದೊಂದು ತಗೋತೀನಿ ನಾನು. ಬರೀ ಇದಾಯ್ತು ಯಪ್ಪ. ನಾನು ಸ್ಯಾರಿ ಹಾಕೊಂಡ್ರೆ ಇಷ್ಟ, ಬಟ್ ಸೆಲೆಕ್ಷನ್ ತುಂಬಾ ಕಷ್ಟ. ಅದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂದ್ರೆ. ಚೆನ್ನಾಗಿದೆ, 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 ಸೂಪರ್ ಆಗಿದೆ, ತಗೊಳ್ಳಿ. ನೋಡಿ ಗೈಸ್, ನಾನು ತಗೊಂಡಿರೋ ಸ್ಯಾರಿಗೆ ಎಷ್ಟಾಯ್ತು ಬಿಲ್ಲು ಅಂತ? 39,220 ರೂಪೀಸ್ ಆಯಿತು. ಥ್ಯಾಂಕ್ ಯು. ನೋಡಿ ಗೈಸ್, ಫೈನಲಿ ಸಂಜರ್ ಕ್ರಿಯೇಷನಲ್ಲಿ 4 ಸ್ಯಾರಿನ ತಗೊಂಡೆ. 39,000 ರೂಪೀಸ್ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, ಇದು ಕ್ವಾಂಟಿಟಿ ಎಷ್ಟಿರ್ತದೋ ಅದು ಇಂಪಾರ್ಟೆಂಟ್ ಆಗಲ್ಲ ಗೈಸ್, ಕ್ವಾಲಿಟಿ ಇರುತ್ತಲ್ವ, ಸಾರಿ ಕ್ವಾಲಿಟಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಕ್ವಾಲಿಟಿ, ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ? ಹೌದು, ಮತ್ತು ಪ್ಯೂರ್ ಅಲ್ವಾ, ಪ್ಯೂರ್ ಸಾರಿ ಅಲ್ವಾ, ಇಷ್ಟಿರುತ್ತೆ ಸ್ಯಾರಿ ಪ್ರೈಸ್ ಎಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಮ್ಮಿ ಕೊಟ್ಟಿದ್ದಾರೆ.
ಅಲ್ವಾ? ಇಲ್ಲಾಂದರೆ ಇವಾಗ 39,000 ರುಪೀಸ್ ಆಯ್ತಲ್ಲ, ಅದೇ ಬೇರೆ ಕಡೆ ಎಲ್ಲ ಹೋಗ್ತಿದ್ರೆ ಒಂದು 60,000 ಮೇಲೆ ಆಗ್ತಿತ್ತು ಮನು, ಯಾಕಂದರೆ ಪ್ಯೂರ್ ಅಲ್ವಾ, ಅದಕ್ಕೆ. ಸರಿ ಮನು, ನೋಡೋಣ, ಟೈಮ್ ಆಯಿತು, ಅಕ್ಕ ಒಬ್ಬಳೇ ಮನೇಲಿದ್ದಾಳಲ್ಲ. ಸರಿ ಬನ್ನಿ ಹೊರಡೋಣ. 7 ಆಯ್ತು ಗೈಸ್. ಇವಾಗ ತಾನೇ ರೆಸ್ಟ್ ಮಾಡಿದ್ವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಂದರೆ ಅಲ್ಲಿಂದ ಬರೋಷ್ಟಲ್ಲೇ ಸಂಜೆ ಆಗೋಯ್ತು. ಸೀರೆ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಧನ್ಯ ಅವ್ರು ನೋಡಿ ರೆಡಿಯಾಗಿ ಕೂತಿದ್ದಾರೆ. ಮಾ, ನಿಮ್ಮ ತಂಗಿ ತೊಗೊಂಡು ಬಂದ್ರಲ್ಲ ಸೀರೆಯಲ್ಲಿ, ಯಾವ್ದು ಇಷ್ಟ ಆಯಿತು ಸೀರೆ? ಬ್ಲೂ ಕಲರ್ ಸರಿ ಇಷ್ಟ ಆಯ್ತಾ? ಸರಿ, ಇದು ನಿಮಗೆ ಕುರ್ಕುರೆ ಮೊಮೋಸ್ ಬೇಕು ಅಂತ ಅವತ್ತಿಂದ ಹೇಳ್ತಿದ್ರಲ್ವಾ, ಇವಾಗ ಹೋಗೋಣ ಆಯ್ತಾ? ಗೈಸ್, ಇವತ್ತು ನಿಮಗೆ ಒಂದು ಕುರ್ಕುರೆ ಮೊಮೋಸ್ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಮತ್ತು ಅದು ಯಾವ ಪ್ಲೇಸಲ್ಲಿ ಸಿಗುತ್ತೆ ಅಂತ ತೋರಿಸ್ತೀವಿ. ನಮ್ಮ ಫೇವ್ರೆಟ್ ಸ್ಪಾಟ್ ಅದು. ಬನ್ನಿ ಇವತ್ತು ಹೋಗೋಣ. ಮತ್ತು ಕುರ್ಕುರೆ ಮೊಮೋಸ್ ಯಾವ ಥರ ಇರುತ್ತೆ ಅಂತ ಆಲ್ಮೋಸ್ಟ್ ನಮ್ಮ ಹಳೆ ವ್ಲಾಗರ್ಸ್ ಗೊತ್ತಿರುತ್ತೆ. ಮದುವೆ ಆದ ವಸ್ತ್ರಲ್ಲಿ ಸಣ್ಣವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ. ಮತ್ತು ಅದು ನಾವು ಮದುವೆ ಆಗೋದಕ್ಕಿಂತ ಮುಂಚೆಯಿಂದನೂ ನಮ್ಮ ಫೇವ್ರೆಟ್ ಸ್ಪಾಟ್ ಅದು. ಇಲ್ಲೇ ಕೆಂಗೇರಿ ಉಪನಗರ ಹತ್ರ ಬರೋ ಹೊಯ್ಸಳ ಸರ್ಕಲ್ ಹತ್ರ. ಬನ್ನಿ, ಲೊಕೇಶನ್ ತೋರಿಸ್ಕೊಡ್ತೀನಿ. ಮತ್ತು ಅಲ್ಲಿ ಕುರ್ಕುರೆ ಮೊಮೋಸ್ ಫುಲ್ಲು ಫೇಮಸ್ಸು. ಹೆಂಗಿರುತ್ತೆ ಅಂತ ಒಂದ್ಸಲ ನೀವು ಹೋಗಿ ಟೇಸ್ಟ್ ಮಾಡಿ. ಬನ್ನಿ, ಇವತ್ತು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹೊಯ್ಸಳ ಸರ್ಕಲ್ ಸಿಗ್ನಲ್ ಇದ್ರೆ ಅದ್ರ ಡೌನ್ ಬಂದರೆ ಸಾಕು, ಇಲ್ಲೇ ಇದೆ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ. ಇಲ್ಲೇ ಕುರ್ಕುರೆ ಮೊಮೋಸ್ ಸಿಗೋದು. ಇಲ್ಲಿ ಮೋಮೋಸು ತುಂಬಾನೇ ಫೇಮಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, ನಮ್ಮ ಧನ್ಯ ಅವರು ಸಣ್ಣವರು ಇದ್ದಾರೆ. ಸನುಮ, ಆರ್ಡ್ರ್ ಮಾಡಿದ್ರಾ? ಇಲ್ಲ, ಹಂಗೆ ಬಂದು ಕೂತ್ಕೊಂಡ್ಬಿಟ್ರಾ? ಧನ್ಯಮ್ಮ, ಆರ್ಡ್ರ್ ಮಾಡಿದ್ರಾ? ಹಾ, ಇಬ್ರು ಕುತ್ಕೊಂಡ್ಬಿಡಿ. ಸರಿ, ಆರ್ಡ್ರ್ ಮಾಡ್ಕೊಂಡು ಬರ್ತೀನಿ ರೀ. ನೋಡಿ ಗೈಸ್, ನಮ್ಮ ಧನ್ಯ ಅವರು ಸ್ಟೀಮು ಬೇಕು ಅಂತೇಳಿ ಚಿಕನ್ ಸ್ಟೀಮ್ ತಗೊಂಡಿದ್ದಾರೆ. ಆದ್ರೆ ನಂಗೊಂದು ಡೌಟು, ಏನು? ಬೇಸಿಗೆಗಾಲದಲ್ಲಿ ಇವಾಗ ಶೇಪ್ ಚೇಂಜ್ ಆಗಿದೆ ಅಲ್ಲ, ಅದೇನು? ಬೇಸಿಗೆಗಾಲದಲ್ಲಿ ಚೇಂಜ್ ಆಗಿರೋದಂತ ಅಲ್ಲ, ಇಲ್ಲಿ ಒಂದೊಂದ್ಸಲಿ ಒಂದೊಂದ್ ತರ ಡಿಸೈನ್ ಮಾಡ್ತಾರೆ. ನೀವು ರಂಗೋಲಿ ಒಂದೇ ತರ ಬಿಡಿಸ್ತೀರಾ ಎಲ್ಲ ದಿನ? ಎಲ್ಲ ದಿನ ಒಂದೊಂದ್ ತರ ಬಿಡಿಸ್ತೀರಾ ತಾನೇ? ಬಂದಿದಾರ ಭಯ್ಯ ಬಂದಿದ್ದಾರೆ, ಅವ್ರ ಅಣ್ಣನೂ ಇದಾರೆ. ನೋಡಿ ಗಾಯ್ಸ್, ಇದೆ ಚಿಕನ್ ಮೊಮೋಸು. ಇದು ಸಿಗೋದು ಹೊಯ್ಸಳ ಸರ್ಕಲ್ ಹತ್ರ. ಧನ್ಯಮ್ಮ, ಟೇಸ್ಟ್ ಮಾಡಿ ನಿಮ್ಗೋಸ್ಕರ. ಇದು ನೀವು ಊರಿಗೆ ಹೋದ್ಮೇಲೆ ತಿನ್ನಕ್ಕಾಗಲ್ಲ, ಸರಿನಾ? ಮತ್ತೆ ತಿಂತೀರಾ, ಇನ್ನು ದಪ್ಪ ಆಗ್ತೀರಾ. ಗೈಸ್, ಧನ್ಯ ಅವರು ದಪ್ಪ ಆಗ್ಬಿಟ್ಟಿದ್ದಾರೆ. ದಪ್ಪ ಮಾಡಿ ಕಳಿಸ್ತೀವಿ ಅಂತ ಚಾಲೆಂಜ್ ಹಾಕಿದ್ವಿ ಸ್ಟಾರ್ಟಿಂಗ್ ಬಂದಾಗ, ಹಂಗೆ ದಪ್ಪ ಮಾಡಿ ಕಳಿಸ್ತಾ ಇದೀವಿ. ಸರಿಮಾ, ಸಣ್ಣಮ್ಮ, ನೀವೊಂದು ತಿನ್ನಿ, ನಾನೊಂದು ತಿಂತೀನಿ, ಎಲ್ಲರೂ ತಿನ್ನೋಣ, ಟೇಸ್ಟ್ ಮಾಡೋಣ. ನೀವು ತಿನ್ನಲ್ವಾ? ನೋಡಿ ಗೈಸ್, ಮುನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ? ಹೌದಾ? ನೋಡಿ ಗೈಸ್, ಕುರ್ಕುರೆ ಮೊಮೋಸ್ ತುಂಬಾನೇ ಕ್ರಿಸ್ಪಿ ಆಗಿದೆ. ಹೌದಾ? ಇಷ್ಟ ಆಯ್ತಾ? ಯಾವಾಗ್ಲೂ ಇದೇನೆ ಅಲ್ವಾ ನೀವು ಚೂಸ್ ಮಾಡೋದು? ಆರಾಮ್ಸೆ ತಿನ್ನಿ. ಸೂಪರ್ ಆಗಿದೆ. ಹೌದಾ? ಇವತ್ತು ಹೇಳಿ. ನಾವು ಇವತ್ತು ವೆಜ್ ತಿನ್ನೋದು. ಚಿಕನ್ ತಗೊಂಡ್ರೆ ಇನ್ನು ಸಖತ್ತಾಗಿರುತ್ತೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ವೆಜ್ಜು. ಚಿಕನ್ ತಗೊಂಡ್ರೆ ಇನ್ನು ಸಖತ್ತಾಗಿರುತ್ತೆ. ಧನ್ಯ ಅವ್ರು ಇವತ್ತು ನಾನ್ ವೆಜ್ ತಿನ್ಬೋದು ಅಂತೇಳಿ ನಾನ್ ವೆಜ್ ತಿಂತಾ ಇದ್ದಾರೆ. ಹೌದು. ನನಗೆ ಬೇಜಾರಾಯ್ತು, ಆದ್ರೆ ಹೊಟ್ಟೆಗೆ ಬೇಜಾರಾಗಿಲ್ಲ. ತಿನ್ಬೇಕು ನೋಡಿ ಗೈಸ್, ಕುರ್ಕುರೆ ಮೊಮೋಸ್ ನಮ್ಮ ಧನ್ಯ ಅವರು ಟೇಸ್ಟ್ ಮಾಡಿದ್ರು. ಹೇಗಿದೆ ಅಮ್ಮ ಟೇಸ್ಟು? ಸೂಪರ್ ಆಗಿದೆ, ಫುಲ್ ಕುರುಮ್ ಎಲ್ಲ ಇದೆ, ಸೂಪರ್ ಆಗಿದೆ. ನಂಗಂತೂ ಇದು ಜಾಸ್ತಿ ಇಷ್ಟ ಆಯ್ತು. ನಾನು ಫಸ್ಟ್ ತಗೊಂಡೆ ಅಲ್ವಾ, ಅದಕ್ಕಿಂತ ಇದೇ ಚೆನ್ನಾಗಿರೋದು. ಮುಂಚೆ ಬಂದಿದ್ದೀರಾ ತಾನೇ? ನೀವು ತಿಂದಿದ್ರಿ ತಾನೇ? ಬಟ್ ಇದನ್ನ ನಾನು ಅಷ್ಟೊಂದು ಟೇಸ್ಟ್ ಮಾಡಿಲ್ಲ, ಕಡಿಮೆ. ಗೈಸ್, ಅವರು ಇವಾಗ ಟೇಸ್ಟ್ ಮಾಡಿದ್ರಷ್ಟೇ. ಎಲ್ಲರಿಗೂ ಲೊಕೇಶನ್ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಗೈಸ್. ನೋಡಿ, ಇಲ್ಲೇ ಸಿಗೋದು ಮೊಮೋಸ್. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಧನ್ಯಮ್ಮ, ಇಷ್ಟ ಆಯ್ತಾ? ನಿಮ್ಮ ಆಸೆ ಈಡೇರ್ತಾ? ಇನ್ನು ಊರಿಗೆ ಹೋಗ್ಬೋದು. ಊರಲ್ಲಿದ್ದಾಗ ಗೈಸ್ ಯಾವಾಗ್ಲೂ ಹೇಳ್ತಿದ್ರು ಮೊಮೋಸ್ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ. ಫೈನಲಿ ಅವ್ರ ಆಸೆ ಈಡೇರ್ತಂತೆ. ಖುಷಿ ಆಯ್ತಾ? ಬೇಗ ದಪ್ಪ ಆಗ್ಬಿಡಿ. ಇವಾಗ ಕರೆಕ್ಟ್ ಆಗಿದ್ದೀರಾ? ಸನಮ್ಮ, ಹೊರಡೋಣ? ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ